ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಎಲ್ಲರಿಗೂ ಸುಸ್ವಾಗತ. ಸೊ ಯಾರೆಲ್ಲ ಯುವನಿಧಿ ಬಗ್ಗೆ ಹೊಸ ಅಪ್ಡೇಟ್ ಬೇಕಂತಿದ್ದೀರಿ, ಸೊ ಅವರಿಗೆಲ್ಲ ಒಂದು ಹೊಸ ಅಪ್ಡೇಟ್ ತಂದಿದ್ದೀನಿ. ಸೊ ಹೊಸ ಅಪ್ಡೇಟು ಅದೇನಂತ ನೋಡೋಣ. ಸೊ ಯಾರ್ದೆಲ್ಲ ಸ್ಟೇಟಸ್ ಬೇರೆ ಬೇರೆ ತೋರಿಸ್ತಾ ಇದೆ, ಸೊ ಈ ವಿಡಿಯೋ ನೋಡ್ಬೋದು ನೀವು. ಸೊ ಏನಪ್ಪ ಅಂತಂದರೆ ಅಮೌಂಟು ಯಾರಿಗೆ ಅಮೌಂಟು ಬಂದಿಲ್ಲ, ಸೊ ಇದನ್ನು ವಿಡಿಯೋ ನೋಡ್ಕೋಬಹುದು. ಸೊ ಮೊದಲು ವಿಡಿಯೋ ಮುಂದುವರಿಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಯಾಕಪ್ಪ ಅಂತಂದರೆ ಯಾಕೆ ಜಾಯಿನ್ ಆಗು ಅಂತೀನ ಅಂದರೆ ಯಾಕಪ್ಪ ಅಂತಂದರೆ ನಿಮಗೆ ಮುಂದೆ ಬರ್ದಂಗೆ ಎಲ್ಲ ಯುವನಿಧಿ ಅಪ್ಡೇಟ್ ಬಗ್ಗೆ ನಾನು ಒಂದು ವಾಟ್ಸಪ್ಪಲ್ಲಿ ಕಳಿಸ್ತಿರ್ತೀನಿ. ಸೊ ಅದಕ್ಕಾಗಿ ನಾನು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಸೊ ವಾಟ್ಸಪ್ ಗ್ರೂಪ್ ನಿನ್ನೆ ಕಳಿಸ್ಬಿಟ್ಟಿದ್ದೀನಿ. ಏನಪ್ಪ ಅಂತಂದರೆ ನಿನ್ನೆ ಅದು ಹೊಸ ಅಪ್ಲಿಕೇಶನ್ ಅಂದರೆ ಡಿಗ್ರಿ ಮುಗಿಸಿದವರಿಗೆ ಹೊಸ ಯುವನಿಧಿ ಅಪ್ಲಿಕೇಶನ್ದವರಿಗೆ ಒಂದು CM ದವರು ಒಂದು ಟ್ವೀಟ್ ಮಾಡಿದ್ರು. ಅದು ಟ್ವೀಟ್ ಏನಂತ ನೋಡೋಣ. ಇಲ್ಲಿ ನೋಡಿ, ನಿನ್ನೆ ಟ್ವೀಟ್ ಮಾಡಿದ್ದು ಅದು ಟ್ವಿಟರ್ಗೆ ಹೋಗಿದ ತಕ್ಷಣ ಇಲ್ಲಿ ನೋಡಿ, CM ಆಫ್ ಕರ್ನಾಟಕ ಗ್ಯಾರಂಟಿ ಯೋಜನೆಗಳ ಪೈಕಿ ಒಂದಾದ ಯುವನಿಧಿ ಅಡಿ ಪದವೀಧರರಿಗೆ. ಇಲ್ಲಿ ನೋಡಿ, ಫೇಕ್ ಕೂಡ ಅಲ್ಲ, ಇದು ನಿನ್ನೆನೇ ಇದೆ. ನಿನ್ನೆ 20 ಅಂದರೆ 20 ಅವರ್ಸ್ ಆಯ್ತು ಇವಾಗ. ಆದರೆ 20 ಅವರ್ಸ್ ಅಲ್ಲ, ಆವಾಗಲೇ ನಿನ್ನೆ ಬಿಟ್ಟಿದ್ದು. ನಾನು ವಾಟ್ಸಪ್ ಗ್ರೂಪಲ್ಲಿ ನಿನ್ನೆನೇ ಬಿಟ್ಟಿದ್ದೀನಿ ನಾನು. ಇದು ಏನು ಅವಾಗ ಜಸ್ಟ್ ಅವಾಗ ಬಿಟ್ಟಿದ ತಕ್ಷಣ ಒಂದು 2-3 ನಿಮಿಷದಲ್ಲೇ ನಾನು ನನ್ನ ವಾಟ್ಸಪ್ ಗ್ರೂಪಿಗೆ ಹಾಕಿದ್ದೀನಿ. ಅದಕ್ಕೋಸ್ಕರ ನನ್ನ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ಗ್ಯಾರಂಟಿ ಯೋಜನೆಗಳ ಪೈಕಿ ಒಂದಾದ ಯುವನಿಧಿ ಅಡಿ ಪದವೀಧರರಿಗೆ 3,000 ಹಾಗೂ ಡಿಪ್ಲೊಮಾ ಪದವೀಧರರಿಗೆ 1,500 ಮಾಸಿಕ ನಿವೃತ್ತಿಗೆ ಭತ್ಯೆ ನೀಡುತ್ತದೆ. ನೋಡಿ, ಯಾಕಂದರೆ ಡಿಗ್ರಿ ಮುಗಿದವರಿಗೆ 3,000 ಕೊಡುತ್ತೆ, ಡಿಪ್ಲೊಮಾ ಮುಗಿದವರಿಗೆ 1,500 ಕೊಡುತ್ತೆ ಅಂತ ಅವರೇ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಯಾರೆಲ್ಲ ಡಿಗ್ರಿ ಮುಗಿಸ್ಕೊಂಡು ಮನೇಲಿ ಕೂತಿದ್ದಾರೋ ಅವರೆಲ್ಲ ಒಂದು ಈ ಯುವನಿಧಿ ಅಪ್ಲಿಕೇಶನ್ ಹಾಕ್ಕೊಂಡು ಇರ್ರಿ. ಸೊ ನೆಕ್ಸ್ಟ್ ಏನು ಕಳಿಸಿದ್ದಾರೆ ನೋಡಿ, ಇಲ್ಲಿ ವಿಡಿಯೋ ನೋಡ್ಬೋದು. ಸೊ ಅದು ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಫಸ್ಟಿಂದ ಹಸ್ತಿ ನೋಡಿ, ಯುವನಿಧಿ ಜನತೆ ಬದುಕು ಬದಲಿಸುವ ಯುವನಿಧಿ. ಸೊ ಏನಪ್ಪ ಅಂತಂದರೆ ಯುವನಿಧಿ ಬಗ್ಗೆ ಡಿಗ್ರಿ ಮುಗಿದವರು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಡಿಗ್ರಿ ಮುಗಿದವರು ಮತ್ತು ಏನದು ಡಿಪ್ಲೊಮಾ ಮುಗಿದವರು ಅವರಿಗೆಲ್ಲರಿಗೂ ಒಂದು ಯುವನಿಧಿ ಬಗ್ಗೆ ಅಪ್ಲಿಕೇಶನ್ ಹಾಕ್ಬೋದು. ನೋಡಿ, ಇಲ್ಲಿ ಪದವೀಧರರಿಗೆ ಮತ್ತು 3,000 ಸಿಗುತ್ತೆ, ಡಿಪ್ಲೊಮಾ ಪದವೀಧರಿಗೆ 1,500 ಸಿಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಇದು ವಿಡಿಯೋ ನಿನ್ನೆ ಒಂದು ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ದಲ್ಲಿ ಅಪ್ಲೋಡ್ ಮಾಡಿದೆ. ಬಟ್ ಕಾಪಿರೈಟ್ ಅಥವಾ ಏನೋ ಯೂಟ್ಯೂಬ್ ಕಡೆಯಿಂದ ಡಿಲೀಟ್ ಆಯಿತು. ಅದಕ್ಕೋಸ್ಕರ ನಾನು ಅದು ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ. ಬಟ್ ಈ ವಿಡಿಯೋ ನಾನು ನನ್ನ ವಾಟ್ಸಪ್ ಗ್ರೂಪಲ್ಲಿ ಹಾಕಿದೆ. ಸೊ ಇದು ಯಾವಾಗ ಸ್ಟಾರ್ಟ್ ಮಾಡಿದ್ದಾರೆ ಯುವನಿಧಿ ಅಂದರೆ ಇದು ಜನವರಿ 2024 ಮಾಡಿದ್ರು. ಬಟ್ 1.74 ಲಕ್ಷ ಅಂದರೆ ಇಷ್ಟು ಜನ ಫಲಾನುಭವಿಗಳಿಗೆ ಅಂದರೆ ಡಿಗ್ರಿ ಮುಗಿದವರಿಗೆ ಸೊ 650 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು. 10 ಲಕ್ಷ ಸ್ಟೂಡೆಂಟ್ಗಳಿಗೆ ಅವರು ಒಂದು ಹೆಲ್ಪ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಏನಾದರೂ ಹೆಲ್ಪ್ ಬೇಕಾಗಿದ್ದರೆ ಈ ಸ್ಕ್ಯಾನ್ ಮಾಡಿ. ಸೊ ಇಲ್ಲಿ ಹೆಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ. ಹೆಚ್ಚಿನ ಮಾಹಿತಿಗಾಗಿ 1800-599-9918 ಈ ನಂಬರ್ಗೆ ಕಾಲ್ ಮಾಡಿ, ಅಥವಾ 1902 ಈ ನಂಬರ್ಗೆ ಕಾಲ್ ಮಾಡಿ. ನಿಮ್ದು ಯಾವುದೇ ಪ್ರಾಬ್ಲಮ್ ಇದ್ದರೆ ಈ ನಂಬರಿಗೆ ಕಾಲ್ ಮಾಡಿ ನೋಡಿ ಅಂತ ಅವರೇ ಹೇಳಿದ್ದಾರೆ. ಸೊ ನೀವೆಲ್ಲ ಇದು ನೋಡ್ಕೋಬೋದು. ಸೊ ನೆಕ್ಸ್ಟ್ ಬಂದು ಏನಪ್ಪ ಅಂತಂದರೆ ಹೊಸದು ಏನಂದರೆ, ಕೆಲವೊಂದು ಸ್ಟೂಡೆಂಟ್ಗಳ ಸ್ಟೇಟಸ್ ಚೆಕ್ ಮಾಡಿದ ತಕ್ಷಣ ಏನು ಬರುತ್ತೆ ಅಂತಂದರೆ ಯುವರ್ ಅಪ್ಲಿಕೇಶನ್ ವಿಲ್ ಕಂಪ್ಲೀಟ್ 180 days ಬರ್ತಾಯಿತ್ತು. ಇವಾಗ DPT ಪುಷ್ ಅಂತ ಬರ್ತಾ ಇದೆ ಅಂತ ನ್ಯೂಸ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಿಮ್ಮ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಸೊ ಯಾರಿಗೆ ಅಮೌಂಟ್ ಬಂದಿಲ್ಲ, ಸೊ ಯಾರು ಸ್ಟೇಟಸ್ ಚೆಕ್ ಅದು ಚೇಂಜ್ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಓಕೆನಾ. ಸೊ ಯಾರಾದರೂ ನಮ್ಮ ಚಾನಲ್ ಹೊಸಬ್ರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಎಲ್ಲ ಯುವನಿಧಿ ಅಪ್ಡೇಟ್ ಬಗ್ಗೆ ಮೊದಲು ನನ್ನ ಚಾನಲ್ ಕಡೆಯಿಂದ ನಮಗೆ ಅಪ್ಡೇಟ್ ಸಿಗುತ್ತೆ. ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಓಕೆನಾ. ಸೊ ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪಿಗೂ ಕೂಡ ಜಾಯ್ನ್ ಆಗಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು ಸೋ ಮಚ್.